ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೆರೋ ಚಾನಲ್. ನಾನು ನಿಮಗೆ ಇವತ್ತು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ ಇರುವಂತಹ ಡಿಫ್ರೆಂಟ್ ಕ್ಯಾಟಗರಿಗೆ ಹೊಂದಿರುವಂತಹ ಮನೆ ಇದಾಗಿರುತ್ತೆ. ಟೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇಲ್ಲಿದ್ದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ನಮಗೆ ಜಸ್ಟ್ 2 to 2.5 ಕಿಲೋಮೀಟರ್ ಬರುತ್ತೆ. ನಾನು ಇಷ್ಟು ಮನೆಗಳು ವೀಡಿಯೋ ಮಾಡಿದ್ದೀನಿ. ಅದಕ್ಕಿದು ಮನೆ ಹೋಲಿಸಿದರೆ ಕೊಂಚ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಫುಲ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ, ಯಾಕಂದರೆ ಒಳಗಡೆ ಇರೋ ವಿನ್ಯಾಸನೇ ಬೇರೆ ಥರ ಇದೆ, ತೋರಿಸ್ಕೊಡ್ತೀನಿ. ರಸ್ತೆ ನೋಡ್ತಾ ಇದ್ದೀರಾ, 20 ಅಡಿ ವೈಡ್ ಬರುತ್ತೆ. 20/30 BDA ಲಕ್ಸುರಿ ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಹೌಸ್ ಇದಾಗಿರುತ್ತೆ. ಸೊ ಸೌತ್ ಗೇಟು, ಈಸ್ಟ್ ಮೇನ್ ಡೋರು, MS ಗೇಟ್ ಕೊಟ್ಟಿದ್ದಾರೆ. 6 ಫೀಟ್ ಹೈಟ್ ಇದೆ. 4 ಫೋಲ್ಡಬಲ್ ಗೇಟು ಮತ್ತು ವಾಕಬಲ್ ಗೇಟ್ ಒಂದು ಕೊಟ್ಟಿದ್ದಾರೆ. ಇಲ್ಲೇ ಎಂಟ್ರೆನ್ಸ್ ನೋಡಿ, ನಿಮಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಫೀಲ್ ಆಗ್ಬೋದು. ಇಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಇಲ್ಲೊಂದು ಸ್ಟೆಪ್ ಕೊಟ್ಟಿದ್ದಾರೆ. ಅದೇನಂತ ಇಂಡೋರಲ್ಲಿ ಒಳಗಡೆ ಹೋದ್ಮೇಲೆ ತೋರಿಸ್ಕೊಡ್ತೀನಿ. ಸೊ ಪಾರ್ಕಿಂಗಲ್ಲಿ ಒಂದು ಕಾರ್ನ ಈಸಿಯಾಗಿ ನಿಲ್ಲಿಸ್ಕೋಬೋದು. 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಬೋರ್ವೆಲ್ ಕಾರ್ನರಲ್ಲಿ ಕೊಟ್ಟಿದ್ದಾರೆ ವಿತ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಕೊಟ್ಟಿರುವಂಥದ್ದು. ಇಲ್ಲಿ ನನ್ನ ಎಡಭಾಗದಲ್ಲಿ ಎಲೆಕ್ಟ್ರಿಕ್ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ EV ವೆಹಿಕಲ್ಸ್ಗಳಿದ್ರೆ ಈಸಿಯಾಗಿ ರೀಚಾರ್ಜ್ ಅಂದರೆ ಚಾರ್ಜ್ ಮಾಡ್ಬೋದು. ಈ ಕಡೆ ರೇಲಿಂಗ್ಸ್ ಇದೆ, ತೋರಿಸ್ಕೊಡ್ತೀನಿ. ಸೊ ಸಂಪ್ ಇದೆ. ಸಂಪು 10,500 ಲೀಟರ್ ಮೇಲ್ಗಡೆ ಇದೆ. ಹಿಂದ್ಗಡೆ ಸೆಟ್ ಬ್ಯಾಕ್ ಮೇಂಟೆನೆನ್ಸ್ಗೋಸ್ಕರ MS ಗೇಟ್ನ ಕೊಟ್ಟಿದ್ದಾರೆ. ಹಾಗೆ ನಲ್ಲಿ ಪಾಯಿಂಟ್ ಇದೆ ಮತ್ತು ಕಾವೇರಿ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಈ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆ ಕ್ಲೋಸ್ ಮಾಡಿದ್ದಾರೆ, ವಾಲ್ ಮಾಡಿದ್ದಾರೆ. ಸೊ ಇಲ್ಲಿ ಒಳಗಡೆಯಿಂದ ನಿಮಗೆ ಹೊರಗಡೆ ಪಾರ್ಕಿಂಗು ಈ ಥರ ಕಾಣಿಸುತ್ತೆ. ನಿಜ ಹೇಳ್ತೀನಿ, ವೆರಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು ಈ ಮನೆ ಆಗಿರುತ್ತೆ. ಸೊ ನಾವು ಫ್ಲವರ್ ಪಾಟ್ಗಳು ಏನಿದೆಯಲ್ವ ಅಲ್ಲಿ ಎಲ್ಲ ಹ್ಯಾಂಗ್ ಮಾಡ್ಬೋದು, ಆ ಕಾನ್ಸೆಪ್ಟಲ್ಲಿ ಅಲ್ಲಿ ಮಾಡಿಕೊಟ್ಟಿದ್ದಾರೆ. MS ರೇಲಿಂಗ್ಸು, ಲಪೋತ್ರ ಆ್ಯಂಟಿಸ್ಕಿಟ್ ಗ್ರ್ಯಾನೈಟ್ನ ಕೊಟ್ಟಿರುವಂಥದ್ದು. ಓಕೆ, ಲೈಕ್ ಈ ಥರ ಇದೆ. 100% ವಾಸ್ತು ಪ್ರಕಾರ ಸ್ಟೇರ್ಕೇಸಲ್ಲೇ ಕಂಡು ಹಿಡಿಬೋದು ನೀವು ಹೇಗಿದೆ ಅಂತ. ಅಂದ ಹಾಗೆ 4 ಅಡಿ ವೈಡಾಗಿ ಬರುತ್ತೆ ಸ್ಟೇರ್ಕೇಸು. ಈಸಿಯಾಗಿ ಮೇಲ್ಗಡೆ ಸೋಫಾ ಎಲ್ಲ ಕ್ಯಾರಿ ಮೇಲ್ಗಡೆ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಇಲ್ಲಿದ್ದ ಸ್ಟಾರ್ಟಿಂಗೇ ಡಿಫ್ರೆಂಟ್ ಕಾನ್ಸೆಪ್ಟ್ ಏನಂತ ಹೇಳ್ತೀನಿ, ನೋಡ್ತಾ ಇರಿ. ಬಲ್ಭಾಗದಲ್ಲಿ MS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಎಡಭಾಗದಲ್ಲಿ 2/4 ವೆಟ್ ಟು ಫಿಟ್ ಟೈಲ್ಸು, ಅದು ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗಲ್ಲಿ ಇರುವಂಥದ್ದು. ಎದುರುಗಡೆಗೆ 1.5 or 2 ಆ್ಯಂಡ್ 6 ಹೈಟ್ ಇರುವಂತಹ ಬಿಗ್ ವಿಂಡೋ ಬರುತ್ತೆ. ಒಳಗಡೆಯಿಂದನೇ ಎಂಟ್ರೆನ್ಸ್ ನೋಡ್ಬೋದು. ಮತ್ತು ಮೇಲಿಂದ ಕೆಳಗಡೆ PVC ಫಾಲ್ ಸೀಲಿಂಗ್ ಬರುತ್ತೆ. ಫ್ಯೂಚರಲ್ಲಿ ಇಲ್ಲೊಂದು ಮನೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಸ್ಟ್ ನಾವು MS ರೇಲಿಂಗ್ಸ್ನ ಇಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲಿ ಮನೆ ಬಂದರೆ ಕತ್ಲಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಎಲ್ಲರ ಮೈಂಡಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಮೇಲ್ಗಡೆ ಸ್ಕೈಲೈಟ್ನ ಕೊಟ್ಟಿದ್ದೀವಿ. ಈ ಸ್ಕೈಲೈಟು ಮನೆ ಒಳಗಡೆನೂ ಬರುತ್ತೆ, ಈ ಸ್ಟೇರ್ಕೇಸಲ್ಲೂ ಬರುತ್ತೆ. ಇಲ್ಲೇ ಮೊದಲನೆಯ A40 ಮನೆದು. ಇದು ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. ಈಸ್ಟ್ ಫೇಸ್ಗೋಸ್ಕರ ಟೀಕುಡ್ ಮೇನ್ ಡೋರ್ನ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಯಾರೇ ಬಂದರೂ ಸ್ಲೀಪರ್ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಇದು ಹಾಲು, ಸ್ಟೆಪ್ ಬೈ ಸ್ಟೆಪ್. ನಾನು ಕೆಳಗಡೆ ನಿಮ್ಗೆ ಪಾರ್ಕಿಂಗಲ್ಲಿ ಹೇಳಿದ್ನಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ. ಸೊ ಇಲ್ಲಿದ್ದ ಗೊತ್ತಾಗುತ್ತೆ ನೋಡಿ. ಹಾಲು ಫುಲ್ ಫ್ಲೋರಿಂಗ್ ಬಂದು ಗ್ರ್ಯಾನೈಟು. ಇದು ಮೇಲ್ಗಡೆ ಹೋಗೋದಕ್ಕೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನನ್ನ ಬಲ್ಭಾಗದಲ್ಲಿ ಹಾಲು. ಈ ಹಾಲಲ್ಲಿ TV ಕ್ಯಾಬಿನೆಟ್ಟು ರೈಟ್ ಸೈಡ್ ಇಲ್ಲಿ ಬರುತ್ತೆ. ಬಿಗ್ ವಿಂಡೋ ಬರುತ್ತೆ. ಆ ವಿಂಡೋದಲ್ಲೂ ಹ್ಯಾಂಗ್ಲರ್ಗಳು ಹಾಕಿದ್ದಾರೆ, ಬಿಕಾಸ್ ಫ್ಲವರ್ ಪಾಟ್ಗಳು ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೋಫಾ ಸೆಟ್ಟು ನಾವು ಈ ಕಡೆ L ಶೇಪಲ್ಲಿ ಸೋಫಾ ಸೆಟ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಮತ್ತು ಸಿಂಪಲಾಗಿರುವಂತಹ POP ಫಾಲ್ ಸೀಲಿಂಗು ವಿತ್ ಫ್ಯಾನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈ ವಾಲ್ ಹಿಂದ್ಗಡೆಗೆ ನಮಗೆ ಒಂದು ಕಾಮನ್ ಟಾಯ್ಲೆಟ್ನ ಬರುತ್ತೆ, ನೋಡ್ತಾ ಇದ್ದೀರಾ. ಸೊ ಹ್ಯಾಂಡ್ ಬೇಸನ್ ಏರಿಯಾ ಜಸ್ಟ್ ಫಾರ್ ಟಾಯ್ಲೆಟ್ಗೆ ವಾಶಪ್ ಬಂದು ಹ್ಯಾಂಡ್ ವಾಶ್ ಮಾಡೋದಕ್ಕೋಸ್ಕರ ನೋಡ್ತಾ ಇದ್ದೀರಾ. ಇದು 3.5 ಇಂದ 4 ಅಡಿ ವೈಡಾಗಿ ಬರುತ್ತೆ. ಎಕ್ಸಾಕ್ಟ್ ಪ್ಯಾನು, ಫ್ಲೋರ್ ಮೌಂಟು ಕಮೋಡ್ನ ಕೊಟ್ಟಿರುವಂಥದ್ದು. ಫಿಟ್ಟಿಂಗ್ ಎಲ್ಲ ಜಾಬರ್ ಬೇಸಿಕ್ ಫಿಟ್ಟಿಂಗು. 2/4 ವೆಟ್ ಟು ಫಿಟ್ ಟೈಲ್ಸ್, ಟಾಪ್ ಟು ಬಾಟಮ್. ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಓಕೆ, ಆಮೇಲೆ ಈ ಹ್ಯಾಂಡ್ ವಾಶ್ ಏರಿಯಾದಿಂದ ನಮಗೆ ಹಾಲ್ನ ಲುಕ್ ಈ ಥರ ಬರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲೇ ಇಷ್ಟಕ್ಕೆ ಕೆಳಗಡೆ UPS ಪಾಯಿಂಟ್ ಒಂದಿದೆ, ಅಥವಾ ಸ್ಟೋರೇಜ್ ನಾವೇನಾದರೂ ಮಾಡ್ಕೋಬೋದು. ನೋಡ್ತಿದ್ದೀರಾ, ಯಾವುದೇ ಥರದ್ದು ಅಟೋದಿಲ್ಲ. UPS ಪಾಯಿಂಟ್ ಅದು. ಹಾಲ್ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಕಾನ್ಸೆಪ್ಟ್ ಏನಿದೆಯಲ್ಲ ವೆರಿ ಡಿಫ್ರೆಂಟಾಗಿ ಮಾಡಿಕೊಟ್ಟಿರುವಂಥದ್ದು. ಇದು ಒಂದು ಫ್ಲೋರ್ ಆಗುತ್ತೆ. ಇದು ಡೌನ್ನಲ್ಲಿ ಬಂದರೆ
ಅಪ್ಪಲ್ಲಿ ಕಿಚನ್ ರೂಮ್ ಬರುತ್ತೆ. ಸೊ ಬನ್ನಿ ಆ ಫ್ಲೋರ್ಗೆ ಮೂವ್ ಆಗೋಣ. ಟಿ ವಿ ವಾಲ್ ಮೌಂಟ್ ಆಗಿರ್ಬೋದು, ಸಾಕಾದಾಗ ಬರುತ್ತೆ, ಲಕ್ಸುರಿ ಲುಕ್ ಇದೆ ನೋಡಿ. ಇಲ್ಲಿ ವೆಂಟಿಲೇಷನ್ಗೋಸ್ಕರ ಮತ್ತು ಯಾರು ಬಂದರೂ ಹೋದ್ರು ಅನ್ನೋಗೋಸ್ಕರ ನೋಡೋದಕ್ಕೆ ಬಿಗ್ ವಿಂಡೋ, ಹೊರಗಡೆಯಿಂದ ತೋರಿಸಿದ್ನಲ್ಲ ಅದೇ ವಿಂಡೋ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ 3 ಅಡಿ ವೈಡ್ ಆಗಿರುವಂತಹ ಸ್ಟೇರ್ ಕೇಸು, ಲಪ್ಪರ್ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. SS ರೇಲಿಂಗ್ಸು 304 ಗೇಜು ಜಿಂದಾಲ್ದು, ಅದಕ್ಕೆ ಟೀ ಕುಡ್ಡು ಹ್ಯಾಂಡ್ ಗ್ರಾಬ್ನ ಕೊಟ್ಟಿದ್ದಾರೆ. ಇದು ಶೋ ಪೀಸ್, ಪಾಟು, ಬುಕ್ಸು, ಆ ಥರ ಕ್ರ್ಯಾಕರ್ ಯೂನಿಟ್ ಥರ ಏನಾದರೂ ಯೂಸ್ ಮಾಡ್ಕೋಬೋದು. ಈಗ ನಾನು ನಿಮಗೆ ಅಲ್ಲಿಂದ ತೋರಿಸ್ಕೊಡ್ತೀನಿ ಒಂದು ಕಾನ್ಸೆಪ್ಟ್ ಹೇಗೆ ಬಂದಿದೆ ಅಂತ ನೋಡಿ. ಸ್ಟೇರ್ ಕೇಸ್ ಲುಕ್ ಇದು ಇಲ್ಲಿದ್ದ. ಮತ್ತು ನಾವು ಹೀಗೆ ಸ್ಟ್ರೈಟ್ ಬಂದು ರೈಟ್ ಟರ್ನ್ ಆದರೆ ಬೆಡ್ರೂಮ್ಗೆ ಹೋಗ್ತೀವಿ. ಸೊ ಹಾಗೆ ನಾವು ಸ್ಟೇರ್ ಕೇಸಿಂದ ಸ್ಟ್ರೈಟ್ ಬಂದು ಈ ಕ್ಯಾಬಿನೆಟ್ ಈ ಕಡೆ ಬಂದರೆ ಇದು ಅಡುಗೆ ಮನೆಯಾಗಿರುತ್ತೆ. ನೋಡಿದ್ರಾ, ಇದು ಮೇಲ್ಗಡೆ ಇದೆ, ಅದು ಡೌನ್ನಲ್ಲಿದೆ. ಇದು ಈ ಕಾನ್ಸೆಪ್ಟು. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಫ್ಲೆಕ್ಸಿಬಲ್ ಅಂದರೆ ಮೂವಬಲ್, ಅದು ಪೈಪ್ ಹ್ಯಾಂಡ್ ವಾಶ್ ಏರಿಯಾ ಅಂತ ಹೇಳ್ಬೋದು, ಪಾತ್ರೆಗೆ ತೊಳೆಯೋಕೆ ಅದು ಕೊಟ್ಟಿದ್ದಾರೆ. ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಇಲ್ಲಿ ಚಿಮ್ನಿ ಪಾಯಿಂಟು, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್ ಆಗಿರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಅಕ್ರಾಲಿಕ್ಕು ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಇಲ್ಲಿ ನಾವು ನಿಂತ್ಕೊಂಡ್ರೆ ಇಲ್ಲಿದ್ದ ವಿಸಿಬಲ್ ಆಗಿ ನಾವು ಹಾಲನ್ನ ಅಬ್ಸರ್ವ್ ಮಾಡ್ಬೋದು. ಹಾಗೆ ಮೇಲ್ಗಡೆ ನೋಡ್ತಾ ಇದ್ದೀರಾ ಅಂದರೆ ಕಿಡ್ಸ್ ಬೆಡ್ರೂಮ್ ಇದೆ, ಅಲ್ಲೂ ಕೂಡ ಈ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು 2 ಕಡೆನೂ ಅಬ್ಸರ್ವ್ ಮಾಡಬಹುದು. ಈಗ ಡೈನಿಂಗ್ ಹಾಲ್ ಏರಿಯಾ, ಇಲ್ಲಿ ನೋಡಿ ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ 8ರಿಂದ 10 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಬೇಕಾದ್ರೆ ಹಾಕೋಬೋದು. POP ಫಾಲ್ ಸೀಲಿಂಗ್ ಗ್ಲಾಸ್ ಸಿಂಪಲ್ ಆಗಿದೆ. ವಿಂಡೋ ವೆಂಟಿಲೇಷನ್ ಮಾತ್ರ ಹೆವಿಯಾಗಿ ಮಾಡಿದ್ದಾರೆ. 4/8 ಇದೆ, ಬಿಗ್ ವಿಂಡೋ, ಹಾಗಾಗಿ ಬೆಳಕು ಗಾಳಿ ಮಸ್ತಾಗಿ ಒಳಗಡೆ ಬರುತ್ತೆ. ಇದು ಇಷ್ಟು ಏನು ಫ್ಲೋರ್ ಅಂತಲೇ ಹೇಳೋಕ್ಕಲ್ಲ, ಅದು ಹಾಫ್ ಫ್ಲೋರ್, ಇದು ಫುಲ್ ಫ್ಲೋರ್. ಈಗ ಮತ್ತೆ 1.5 ಫ್ಲೋರ್ಗೆ ಮೂವ್ ಆಗ್ತಾ ಇದ್ದೀನಿ. ಆ ಥರ ಕಾನ್ಸೆಪ್ಟ್ ಇದು. ಹಾಗೆ ಕಂಟಿನ್ಯೂ ನಮಗೆ ವೆಟ್ ಆಫ್ ವೆಟ್ ಟೈಲ್ಸು, ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು ಮತ್ತು SS ರೇಲಿಂಗ್ಸು, ಟೀಕುಡ್ ಗ್ರ್ಯಾಂಡ್ ಹ್ಯಾಬು. ನಾನು ನಿಮಗೆ ಕೆಳಗಡೆ ಸ್ಕೈಲೈಟಿನ ಬಗ್ಗೆ ಹೇಳಿರಲ್ಲ, ಹಾಲಲ್ಲೂ ಬರುತ್ತೆ ಅಂತ. ಈ ಸ್ಕೈಲೈಟ್ ಏನಿದೆಯಲ್ಲ 2 ಕಡೆಯೂ ರಿಫ್ಲೆಕ್ಟ್ ಆಗುತ್ತೆ. ಮನೆ ಒಳಗಡೆ ಇಲ್ಲೇ ಬರುತ್ತೆ ಮತ್ತು ಅಲ್ಲೂ ಹೊರಗಡೆ. ಫ್ಯೂಚರಲ್ಲಿ ಅದು ಕ್ಲೋಸ್ ಆದರೂ ಕೂಡ ಬೆಳಕು ಅಲ್ಲೂ ಕೂಡ ಬರುತ್ತೆ. ಮೇಲಿಂದ ಕೆಳಗಡೆ 14 mm ಇರುವಂತಹ ಟಫ್ ಆ್ಯಂಡ್ ಗ್ಲಾಸು. ಮನುಷ್ಯ ಈಸಿಯಾಗಿ ಓಡಾಡಿದರೂ ಕೂಡ ಏನೂ ಆಗೋದಿಲ್ಲ. ನೋಡಿ, ಇದು ಸ್ಟೇರ್ಕೇಸ್. ಇಲ್ಲಿ ಜಸ್ಟ್ 1 ರೂಮ್ ಬರುತ್ತೆ. ಇದು ಕಿಡ್ಸ್ ಬೆಡ್ರೂಮ್. ಈ ಕಿಡ್ಸ್ ಬೆಡ್ರೂಮಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. POP ಫಾಲ್ ಸೀಲಿಂಗು ವಿತ್ ಫ್ಯಾನು. ವಿಂಡೋ 4/6 ಇರುವಂಥ ಬಿಗ್ ವಿಂಡೋ, ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಹಾಗಾಗಿ ಹೆವಿ ಬೆಳಕು ಹಿಂದ್ಗಡೆಯಿಂದನೂ ಬರುತ್ತೆ. ಕಲರ್ ಮ್ಯಾಚಿಂಗ್ ಆಗಲಿ ಪ್ರತಿಯೊಂದು ಸಖತ್ತಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಸ್ವಂತಕ್ಕೆ ಮಾಡಿರೋಂತಹ ಮನೆ, ಅನಿವಾರ್ಯದಿಂದ ಕೊಡ್ತಾ ಇದ್ದಾರೆ, ಡೌಟೇ ಇಲ್ಲ. UPVC ಸ್ಲೈಡಿಂಗ್ ವಿಂಡೋ, ಈ ವಾಲ್ಗೆ ಮ್ಯಾಚ್ ಆಗೋ ಥರ ಇಲ್ಲಿ ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ಯಾರು ಬಂದರೂ ಹೋದರು ಅಂತ ನೋಡಿ ಮಾತಾಡ್ಸೋದಕ್ಕೋಸ್ಕರ ಸ್ಪೇಸ್ ಕೊಟ್ಟಿದ್ದಾರೆ. ಈ ಬೆಡ್ರೂಮಿಂದನೂ ಬೇಕಾದರೂ ನಾವು ನೋಡ್ಬೋದು ಸ್ಕೈಲೈಟು, ಅದನ್ನ ಯಾರಾದರೂ ಇಂಟ್ರೆಸ್ಟ್ ಬಂದರೂ ಹೋದರು ಅಂತ. ಸೊ ಓಪನ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ, ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಜಸ್ಟ್ ಪುಷ್ ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ಆ ಹೊರಗಡೆ ಇರೋ ವಾಲ್ಗೆ ಈ ಬೆಡ್ರೂಮ್ನ ಬಾತ್ರೂಮ್ನ ವಾಲ್ ಎಲ್ಲ ಅಟ್ಯಾಚ್ ಆಗಿ ಮಾಡಿದ್ದಾರೆ. ಅಂದರೆ ಕಲರ್ ಕಾಂಬಿನೇಷನ್ ಇಡ್ತಾಯಿದ್ದೀನಿ. ಎಲ್ಲ ಜಾಗರ್ ಬೇಸಿಕ್ ಫಿಟ್ಟಿಂಗು, ವಾಲ್ ಮೌಂಟ್ ಕಮೋಡ್ಗಳು, ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟ್ನ ಮಾಡಿದ್ದಾರೆ ನೋಡಿ. ಸೊ ಹೈಡ್ರಾಲಿಕ್ ಹಾಕಿದ್ದಾರೆ. ಬಿಟ್ಟಿದ ತಕ್ಷಣ ಡೋರ್ ಕ್ಲೋಸ್ ಆಗುತ್ತೆ, ಹಾಕೋಬೇಕಂತಲೇ ಏನೂ ಇಲ್ಲ. ನಾನು ನಿಮಗೆ ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಗೋದ್ರೇಜ್ ಕಂಪ್ನಿದು ಹ್ಯಾಂಡಲ್ಗಳೆಲ್ಲ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕೂಡ ಒಂದು ಸಲ ಮನೆಗೆ ಬನ್ನಿ, ಡೈರೆಕ್ಟಾಗಿ ನೋಡಿ, ವಿಸಿಟ್ ಮಾಡಿ, ಚೆಕ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಾನು ತುಂಬ ಮನೆಗಳು ವೀಡಿಯೋ ಮಾಡಿದ್ದೀನಿ, ಆ ಮನೆಗಳು ವಿನ್ಯಾಸಗಳೇ ಬೇರೆ ಥರ ಇರುತ್ತೆ, ಈ ಮನೆ ಬೇರೆ ಥರ ಇದೆ. ಅಲ್ಲಿ ಚಿಲ್ಡ್ರನ್ ಬೆಡ್ರೂಮು, ಇದು ರೈಟ್ ಸೈಡಿಗೆ ಇದ್ದಿದ್ದು ಕಿಚನ್ ರೂಮ್. ಈಗ ಮತ್ತೆ ಸ್ವಲ್ಪ ಮೇಲ್ಗೆ ಬಂದಿದ್ದೀನಿ. ಜಸ್ಟ್ ಒಂದೊಂದು ಸ್ಟೆಪ್ಗೆ ಒಂದೊಂದು ಫ್ಲೋರ್ ಸಿಗ್ತಾಯಿದೆ, ಒಂದೊಂದು ರೂಮ್ ಸಿಗ್ತಾಯಿದೆ ನನಗೆ.
ಹಾಗಾಗಿ ಇದು ಒಂದು ಮಾಸ್ಟರ್ ಬೆಡ್ರೂಮು. POP ಫಾಲ್ ಸೀಲಿಂಗು ಮತ್ತು ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ. ಯಾವುದಕ್ಕೂ ಕಾಟ್ಗಳು ಕೊಟ್ಟಿಲ್ಲ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕ್ಕೋಬೋದು. ವಿಂಡೋ ಮಾತ್ರ ಹೆವಿ ದೊಡ್ಡದಾಗಿ ಕೊಟ್ಟಿದ್ದಾರೆ, 4x8 ಇರುವಂತಹದ್ದು. ಮತ್ತು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ವಾಲ್ ಮೌಂಟು. ಒಂದು ಬಾಲ್ಕನಿ ಪಕ್ಕ ಅಟ್ಯಾಚ್ ಬಾತ್ರೂಮು. ಆ ಎರಡು ತೋರಿಸ್ಕಿಂತ ಮುಂಚೆ ವುಡ್ ವರ್ಕಲ್ಲಿ ಇರುವಂತಹ ವಾರ್ಡ್ರೋಬ್ಗಳು, ಅದು ಗೋಲ್ಡನ್ ಬಾರ್ಡರ್ಗಳು ಕೊಟ್ಟಿದ್ದಾರೆ. ಚೆನ್ನಾಗಿದ್ದಾರೆ, ಹೆವಿ ಡಿಫ್ರೆಂಟ್ ಕಾನ್ಸೆಪ್ಟ್ ನೋಡಿ. ಈ ಫ್ಲೋರ್ಗೆ ಕಾನ್ಸೆಪ್ಟ್ ಮ್ಯಾಚಿಂಗ್ ಆಗಿ 2x4 ವೆಟ್ ಟೈಲ್ಸ್ ಕೊಟ್ಟಿದ್ದಾರೆ, ಟಾಪ್ ಟು ಬಾಟಮು. ಎಲ್ಲ ಫಿಟ್ಟಿಂಗ್ ಎಲ್ಲ ಆಗಿ ಹೋಗಿದೆ. ಇಲ್ಲಿ ಪೆಂಡಿಂಗ್ ವರ್ಕ್ ಏನೂ ಇಲ್ಲ. ರೆಡಿ ಟು ರಿಜಿಸ್ಟ್ರೇಷನ್ ಅಥವಾ ರೆಡಿ ಟು ಮೂವ್ ಅಂತ ಹೇಳ್ಬೋದು. ಮತ್ತು ಇಲ್ಲೇ ನನಗೆ ಒಂದು ಬಾಲ್ಕನಿ ಬರುತ್ತೆ. ಜಸ್ಟ್ ಒಂದು ಚೇರ್ನ ಹಾಕೊಂಡು ಕೂತ್ಕೋಬೋದು. ಟಫ್ ಆ್ಯಂಡ್ ಗ್ಲಾಸ್ SS ರೀಲಿಂಗ್ಸು. ಫುಲ್ ಡೆವಲಪ್ಮೆಂಟ್ ಏರಿಯಾ. ಓಕೆ, ಇದೊಂದು ಮಾಸ್ಟರ್ ಬೆಡ್ರೂಮ್ ಆಯಿತು. ಈಗ ಎರಡನೇ ಚಿಲ್ಡ್ರನ್ ಬೆಡ್ರೂಮ್ ಅಥವಾ ಇನ್ನೊಂದು ಥರ್ಡ್ ಬೆಡ್ರೂಮ್ ಅಂತ ಹೇಳ್ಬೋದು. ನೋಡಿ, ಅಲ್ಲೊಂದು ಸ್ಟೆಪ್ ಹತ್ತಿದೆ, ಅಲ್ಲೊಂದು ರೂಮು, ಇಲ್ಲೊಂದು ಸ್ಟೆಪ್ ಹತ್ತಿದೆ, ಇಲ್ಲೊಂದು. ಈಗ ಇಲ್ಲೊಂದು ಸ್ಟೆಪ್ ಹತ್ತುತ್ತಾ ಇದ್ದೀನಿ, ಇಲ್ಲೊಂದು ರೂಮ್ ಬರುತ್ತೆ. ಸೊ ಟಾಪ್ ಟು ಬಾಟಮ್ ನಮಗೆ ಗ್ರಾನೈಟ್ ಇದೆ ಬರುತ್ತೆ. ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ ಇಲ್ಲಿ, 14 mm ಟಫ್ ಆ್ಯಂಡ್ ಗ್ಲಾಸ್. ಇದ್ರ ಮೇಲೆ ಈಸಿಯಾಗಿ ಓಡಾಡ್ಬೋದು, ಯಾವುದೇ ಥರದ ಭಯ ಇಲ್ಲ, ಹೊಡೆಯೋಕ್ಕೆ ಚಾನ್ಸೇ ಇಲ್ಲ. ಹೆಜ್ಜೆ ಗುರುತೆಲ್ಲ ನೋಡ್ತಾ ಇದ್ದೀರಾ, ನಾನೆಲ್ಲ ಓಡಾಡಿದ್ದೀನಿ. ನಾನು 80 kg ಮೇಲೆ ಇದ್ದೀನಿ, ಡೌಟೇ ಇಲ್ಲ. ಯಾವುದೇ ಥರದ ಭಯ ಇಲ್ಲ. ನೋಡಿ, ನಾನು ಅದೇ ಟಫ್ ಆ್ಯಂಡ್ ಗ್ಲಾಸ್ ಮೇಲೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಸ್ಕೈಲೈಟ್ ಮೇಲ್ಗಡೆ ಕೆಳಗಡೆವರೆಗೂ ಈ ಥರ ಬರುತ್ತೆ. ನಾನು ಮೇಲ್ಗಡೆ ನಿಂತಿದ್ದೀನಿ. ಓಕೆ, ಲೈಕ್ ಈ ಥರ. ಆಮೇಲೆ ಇಲ್ಲೂ ಒಂದು ಬೆಡ್ರೂಮ್ ಇದೆ, ತೋರಿಸ್ಕೊಡ್ತಾ ಇದ್ದೀನಿ. ಕೆಳಗಡೆ ಆ್ಯಸ್ ಇಟ್ ಈಸ್ ನೀವು ಏನು ನೋಡಿದ್ದೀರಲ್ಲ ಅದೇ ಸೇಮ್ ಪ್ಯಾಟ್ರನ್ ಬರುತ್ತೆ. POP ಫಾಲ್ ಸೀಲಿಂಗು, ಬಿಗ್ ವಿಂಡೋ, ಫ್ಲೋರಿಂಗ್ ಬಂದು ಗ್ರಾನೈಟು, ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬೋದು. ಕಲರ್ ಕಾಂಬಿನೇಷನ್ ಸ್ವಲ್ಪ ಚೇಂಜಸ್ ಇದೆ. ಅದೇ ಕನೆಕ್ಟಿವಿಟಿ ಏರಿಯಾ. ಇಲ್ಲಿದ್ದ ನಾವು ನೋಡ್ಕೊಂಡು ಮಾತಾಡ್ಬೋದು. ಎಸ್, ಈ ಥರ ಇದೆ. ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಒಳಗಡೆ. ಮತ್ತು ಬಾತ್ರೂಮ್. ಸಕ್ಕತ್ತಾಗಿದೆ, ಡೌಟ್ ಇಲ್ಲ. ಇವ್ರದ್ದು ಟೈಲ್ಸ್ ಸೆಲೆಕ್ಷನ್ ಏನಿದೆ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು 3ನೇ ಬೆಡ್ರೂಮು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಇನ್ನೊಂದು ಫ್ಲೋರ್ ಇದೆ, ಇನ್ನೊಂದು ಸ್ಟೆಪ್ ಹತ್ತಿರ ಇನ್ನೊಂದು ರೂಮ್ ಬರುತ್ತೆ. 4ನೇದು. ಇದು ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ಬೋದು. ಈ ಥರ ಇದೆ. ಇದು ಜಿಮ್ಮು, ಯೋಗ, ಹೋಮ್ ಥಿಯೇಟರು, ಚಿಕ್ಕದು ಫಂಕ್ಷನು, ಪಾರ್ಟಿ ಏನಾದ್ರು ಮಾಡ್ತೀನಿ ಅಂದರೆ ಬೇಕಾದ್ರೆ ಇದು ಮಾಡ್ಬೋದು. ವುಡನ್ ಫ್ಲೋರಿಂಗು. ಆಮೇಲೆ 2 ಬಿಗ್ ವಿಂಡೋ, UPVC ಸ್ಲೈಡಿಂಗ್ ವಿಂಡೋ. ಹೋಮ್ ಥಿಯೇಟರ್ ಮಾಡೋದು ಚೆನ್ನಾಗಿದೆ, ಅಥವಾ ಜಿಮ್ ಏನಾರು ಮಾಡ್ಕೊಂಡು ತಿಂದರೆ ಚೆನ್ನಾಗಿದೆ. ಇದು ಸೇರಿ ಟೋಟಲ್ 4 ರೂಮ್ಗಳು ಬರುತ್ತೆ. ಈಗ ಟಾಪ್ ಫ್ಲೋರ್ ನೋಡಿ, ಸ್ಕೈಲೈಟು ಮೇಲಿಂದ ಕೆಳಗಡೆವರೆಗೂ ಹಂಗೆ ಕಂಟಿನ್ಯೂ ಆಗುತ್ತೆ. ನಮಗೆ ಇಲ್ಲಿವರೆಗೂ ಲಪುತ ಆಂಟಿಸ್ಟಿಕ್ ಗ್ರಾನೈಟ್ ಬರುತ್ತೆ. SS ರೈಲಿಂಗ್ಸ್ ಕೂಡ ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಸ್ವಲ್ಪ ಡಿಸೈನ್ ಇರಲಿ ಅಂತ ಹೇಳಿ ವಾಲ್ಪೇಪರ್ ಹಾಕಿದ್ದಾರೆ ವಿತ್ ಗೋಲ್ಡನ್ ಫಿನಿಶಿಂಗು. ಇಲ್ಲಿ 2 ಕಡೆ ಬಾಲ್ಕನಿಗೆ ಟಫ್ ಆ್ಯಂಡ್ ಗ್ಲಾಸ್ ಇದೆ. ಇದು ಸ್ಟೇರ್ ಕೇಸಿಗೆ. ಇದು ಮನೆ ಒಳಗಡೆ ಮತ್ತು ವರಾಂಡ ಏನು ನೋಡಿದ್ರಲ್ಲ ಅಲ್ಲಿ. ಓಕೆ, ದೆನ್ ಮಂಗಳೂರು ರೂಫಿಂಗು. ಓಪನ್ ಟೆರೆಸ್ ಅಂತ ಏನಿಲ್ಲ, ಮಂಗಳೂರು ರೂಫಿಂಗ್ ಬಂದಿದೆ. ಹ್ಯಾಂಡ್ ವಾಶ್ ಏರಿಯಾ, 1x1 ಸೆರಾಮಿಕ್ ಟೈಲ್ಸು. ವಾಜಡಿ ಮೆಟ್ರೋ ಸ್ಟೇಷನ್ ಹತ್ತಿರ ಇದೆ. ಅಲ್ಲಿದ್ದ ತೋರಿಸಿ ನೋಡಿ, ವಾಜಡಿ ಮೆಟ್ರೋ ಸ್ಟೇಷನ್. ಅದು ಜಸ್ಟ್ 2 to 2.5 ಕಿಲೋಮೀಟರ್. MS ಗೇಟ್ ಇದೆ. ವಾಷಿಂಗ್ ಮಷಿನ್ ಪಾಯಿಂಟ್ ಏರಿಯಾ, ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು, ಬಟ್ಟೆ ಒಗೆಯೋದಕ್ಕೆ ಕಲ್ಲು. ಸೊ ಫೈನಲಾಗಿ ಇನ್ನೊಂದ್ಸಲ ಈ ಮನೆ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಆಂಜನಪುರ 2nd ಬ್ಲಾಕು, 20/30, ಸೌತ್ ಗೇಟು, ಈಸ್ಟ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸ್ 1 crore 57 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ.
1,57,00,000 ಸ್ಲೈಟ್ಲಿ ನೆಗೋಷಿಯಬಲ್ಲು. ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಈ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀರ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.